ನಮಗೆ ಕಣ್ಣಿಗೆ ಕಾಣುವಂತಹ ದೇವರು ಅಂತಂದ್ರೆ ಈ ಒಂದು ನಾಗರಹಾವು ಅಂತೇಳಿ ನಾವು ಹಿಂದೂ ಧರ್ಮದಲ್ಲಿ ನಾವು ನಂಬ್ತೀವಿ ಸರ್. ಅದು ನಮ್ಮ ಒಂದು ಹಿಂದೂ ಸಂಪ್ರದಾಯ, ಸನಾತನ ಧರ್ಮ. ಮತ್ತೆ ಪೂರ್ಣ ದಿನ ವ್ರತವನ್ನ ಉಪವಾಸವನ್ನ ಮಾಡಿ ದೇವರಿಗೆ ಪೂಜೆಯನ್ನ ಸಲ್ಲಿಸ್ತೀವಿ ಸರ್. ಕೆಲವು ಸರಿ ನಾಗರ ದೋಷಗಳಿರ್ತಕ್ಕಂಥದ್ದು, ಮತ್ತೆ ಗಾಡಿಗಳನ್ನ ಓಡಿಸುವಾಗ ಗೊತ್ತಿಲ್ಲದೇನೆ ನಾಗರಹಾವು ಮೇಲೆ ಬಿಡುವಂತದ್ದು. ಹಾಗಾಗಿ ದೋಷ ಪರಿಹಾರಕ್ಕೋಸ್ಕರವಾಗಿಯೂ ಕೂಡ ದೇವಸ್ಥಾನಗಳಿಗೆ ನಾವು ಪೂಜೆಗೆ ಬರ್ತೀವಿ. ನಮಸ್ತೆ ಸರ್, ನಾನು ಮಂಡ್ಯದಿಂದ ಬರ್ತಾ ಇದ್ದೀನಿ ಸರ್. ಅನಿಕೇತನ PU ಕಾಲೇಜ್ ಅಡ್ಮಿನಿಸ್ಟ್ರೇಟಿವ್ ಕಮ್ ಹೈಸ್ಕೂಲ್ HM ವರ್ಕ್ ಮಾಡ್ತಿದ್ದೀವಿ ಸರ್. ಪ್ರತಿ ವರ್ಷ ಈ ದೇವಸ್ಥಾನಕ್ಕೆ ನಾವು ಬರ್ತಾ ಇರ್ತೀವಿ ಸರ್, ಸುಬ್ರಹ್ಮಣ್ಯ ಷಷ್ಠಿ ದಿನ. ಹೌದು ಸರ್, ರೆನೋವೇಷನ್ ನಡೆಯುವಂಥ ಟೈಮಲ್ಲೂ ಕೂಡ ದರ್ಶನ ಇತ್ತು ಸರ್, ಬರ್ತಾ ಇದ್ವಿ ನಾವು. ಆದರೆ ಸಾರ್ವಜನಿಕರಿಗೆ ಇಲ್ಲಿ ಹೆಚ್ಚು ಅಲೋ ಮಾಡ್ತಿರ್ಲಿಲ್ಲ. ಆಗ್ಲೂ ಕೂಡ ನಾವು ಬಂದು ಹೋಗ್ತಾ ಇದ್ವಿ ಸರ್ ಈ ದೇವಸ್ಥಾನಕ್ಕೆ. ಪಂಚಷಷ್ಠಿ ಅಂತ ಹೇಳಿದ್ರೆ ವಿಶೇಷವಾಗಿ ಮಹಿಳೆಯರಿಗೆ ಒಂದು ರೀತಿಯಾಗಿ ಹೌದು ಸರ್, ಹೌದು ಸರ್. ಯಾವ ರೀತಿಯ ಪೂಜೆಗಳನ್ನು ಮಾಡ್ತೀರಾ ನೀವು? ಸರ್, ನಾವು ಹುತ್ತಕ್ಕೆ ಹಾಲು, ಮೊಸರು ಮತ್ತೆ ಬೆಣ್ಣೆ ಮತ್ತೆ ಬಾಳೆಹಣ್ಣನ್ನ ಹಾಕಿ ದೇವರಿಗೆ ಪೂಜೆ ಮಾಡ್ತೀವಿ ಸರ್. ಕೆಲವು ಸರಿ ಉದ್ನುಡೆನೂ ಕೂಡ ಮಾಡ್ತೀವಿ, ಅದನ್ನು ಕೂಡ ದೇವರಿಗೆ ತನಿ ಎರೆಯುವಾಗ ಹಾಕ್ತೀವಿ ಸರ್. ಅದು ನಮ್ಮ ಒಂದು ಹಿಂದೂ ಸಂಪ್ರದಾಯ, ಸನಾತನ ಧರ್ಮ. ನಮಗೆ ಕಣ್ಣಿಗೆ ಕಾಣುವಂತಹ ದೇವರು ಅಂತಂದ್ರೆ ಈ ಒಂದು ನಾಗರಹಾವು ಅಂತೇಳಿ ನಾವು ಹಿಂದೂ ಧರ್ಮದಲ್ಲಿ ನಾವು ನಂಬ್ತೀವಿ ಸರ್. ಹಾಗಾಗಿ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿರತಕ್ಕಂತಹ ಸಂಪ್ರದಾಯ ಸರ್ ಇದು. ಹಾಗಾಗಿ ಪ್ರತಿ ವರ್ಷ ನಾವು ಷಷ್ಠಿ ದಿನ ಇಲ್ಲಿ ಹುತ್ತಕ್ಕೆ ತನಿ ಎರೆಯುವಂಥದ್ದು, ಮತ್ತೆ ಪೂರ್ಣ ದಿನ ವ್ರತವನ್ನ ಉಪವಾಸವನ್ನ ಮಾಡಿ ದೇವರಿಗೆ ಪೂಜೆಯನ್ನು ಸಲ್ಲಿಸ್ತೀವಿ ಸರ್. ಮತ್ತೆ ಕೆಲವು ಸರಿ ನಾಗರ ದೋಷಗಳಿರ್ತಕ್ಕಂಥದ್ದು, ಮತ್ತೆ ಗಾಡಿಗಳನ್ನು ಓಡಿಸುವಾಗ ಗೊತ್ತಿಲ್ಲದೇನೆ ನಾಗರಹಾವು ಮೇಲೆ ಬಿಡುವಂಥದ್ದು, ಇವೆಲ್ಲವೂ ಕೂಡ ದೋಷ ಅನ್ನುವಂಥದ್ದು ಆಗಿನಿಂದನೂ ಕೂಡ ಹಿರಿಯರಲ್ಲಿ ಬಂದಿರತಕ್ಕಂಥ ಒಂದು ಸಂಪ್ರದಾಯ ಸರ್. ಹಾಗಾಗಿ ದೋಷ ಪರಿಹಾರಕ್ಕೋಸ್ಕರವಾಗಿಯೂ ಕೂಡ ದೇವಸ್ಥಾನಗಳಿಗೆ ನಾವು ಪೂಜೆಗೆ ಬರ್ತೀವಿ. ಮತ್ತು ಕೆಲವು ಸರಿ ಹರಕೆಗಳನ್ನು ಮಾಡಿಕೊಂಡು ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡುವಂತಹ ಒಂದು ಪ್ರತೀತಿನೂ ಕೂಡ ಇದೆ ಸರ್. ನಾಗರ ದೋಷಗಳಿಗೆ ಬಲಿ ಪೂಜೆಗಳನ್ನು ಕೂಡ ಮಾಡಿಸ್ತೀವಿ ಸರ್. ಮತ್ತು ವಿಶೇಷವಾಗಿ ಇಂತಹ ದಿನಗಳಲ್ಲಿ ಈ ರಾಜ ಮಹಾರಾಜರುಗಳು ಮತ್ತು ಕೆಲವು ಸಾರ್ವಜನಿಕರು ಕೂಡ ದೇವರಿಗೆ ಆಭರಣಗಳನ್ನು ಕೊಟ್ಟಿರ್ತಾರೆ. ಮೇಲೆ ಬರುವಂತಹ ನಾಗರ ಸೆಡೆ ಆಗಿರ್ಬೋದು, ಅದನ್ನು ಕೊಟ್ಟಿರ್ತಾರೆ ಸರ್. ಹಾಗಾಗಿ ಇಂಥ ವಿಶೇಷ ದಿನಗಳಲ್ಲಿ ದೇವರ ದರ್ಶನ ನಮಗೆ ತುಂಬ ಸಂತೋಷ ತರುತ್ತೆ ಸರ್. ಹೇಗಿದೆ ಕ್ರೌಡ್? ಈ ವರ್ಷನ ನಮಗೆ ತುಂಬ ಕಡಿಮೆ ಅನ್ನಿಸ್ತಾ ಇದೆ. ಪ್ರತಿ ವರ್ಷ ಇಲ್ಲಿ ಮಿನಿಮಮ್ ಒಂದು ಅರ್ಧ ಕಿಲೋಮೀಟರ್ ಕ್ಯೂ ಇರೋದು ಸರ್. ದರ್ಶನ ಬೇಗ ಆಗ್ತಿರ್ಲಿಲ್ಲ. ಈ ವರ್ಷ ಸ್ವಲ್ಪ ರಶ್ ಸ್ವಲ್ಪ ಕಡಿಮೆ ಇದೆ. ಮೋಸ್ಟ್ಲಿ ರೆನೋವೇಷನ್ ಆಗಿರೋದು ಸಾರ್ವಜನಿಕರಿಗೆ ಕೆಲವರಿಗೆ ಗೊತ್ತಾಗ್ದೇ ಇರ್ಬೋದು ಸರ್. ಇಷ್ಟೊಂದು ಕಡಿಮೆ ಇರೋದು ಇದೆ ಫಸ್ಟ್ನೇ ವರ್ಷ ಸರ್ ನೋಡ್ತಿರೋದು. ತುಂಬ ವರ್ಷದಿಂದ ನಾವು ಈ ದೇವಸ್ಥಾನಕ್ಕೆ ಬರ್ತಾ ಇದೀವಿ ಸರ್. ದೇವಸ್ಥಾನ ಹೊಸದಾಗಿದೆ ಅಂದ್ಮೇಲೆ ಸ್ವಲ್ಪ ನಿರೀಕ್ಷೆ ಇತ್ತು ಜಾಸ್ತಿ ಬರ್ತಾರೆ ಅನ್ನುವಂಥದ್ದು. ರೆನೋವೇಷನ್ ಆಗಿರೋದು ಈ ವರ್ಷದಿಂದ ಪೂಜೆ ಇದೆ ಅನ್ನೋದು ಮೋಸ್ಟ್ಲಿ ಸಾರ್ವಜನಿಕರಿಗೆ ಮೀಡಿಯಾ ಮೂಲಕ ಗೊತ್ತಾಗದೇ ಇರ್ಬೋದೇನೋ ಸರ್. ಇಲ್ಲಾಂದ್ರೆ ಪ್ರತಿ ವರ್ಷ ಇಷ್ಟು ಕಡಿಮೆ ಕ್ರೌಡ್ ನಾವು ಯಾವಾಗಲೂ ನೋಡಿಲಿದೆ ಫಸ್ಟ್ನೇ ವರ್ಷ ಸರ್. ತುಂಬ ಕ್ರೌಡ್ ಇರುತ್ತೆ. ಹಾಂ ಸರ್. ಹಾಂ ಸರ್, ಏನಿಲ್ಲ ಸರ್, ನಾವು ಪ್ರತಿನಿತ್ಯ ದೇವರಿಗೆ ಕೈ ಮುಗಿಯುವಾಗ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀವಿ. ಅದ್ರ ಜೊತೆಗೆ ಸರ್ವೇ ಜನ ಸುಖಿನೋ ಭವತಿ ಅಂತ ಕೇಳಬೇಕು ಸರ್. ಬೇರೆಯವರಿಗೆ ನಾವು ಒಳ್ಳೇದು ಬಯಸಿದ್ರೆ ಖಂಡಿತ ನಮ್ಗೆ ಒಳ್ಳೇದಾಗುತ್ತೆ ಸರ್. ಹಾಂ ಸರ್. ಏನೇ ತಂತ್ರಜ್ಞಾನಗಳು ಬಂದ್ರೂ ಸರ್, ಭಗವಂತ ಇರುವುದಂತೂ ಸತ್ಯ. ಅವನಿಗೆ ನಾವು ಕೈ ಮುಗಿಲೇಬೇಕು ಸರ್. ಈಗ ಸೈಂಟಿಸ್ಟ್ಗಳನ್ನೇ ಈಗ ರಾಕೆಟ್ ಉಡಾವಣೆ ಮಾಡ್ತಾರೆ, ಅವರು ಕೂಡ ಗಳಿಗೆ ಸಮಯ ಎಲ್ಲವನ್ನು ನೋಡಿ ಪೂಜೆ ಆದ ನಂತರವೇ ಮಾಡುವಂಥದ್ದು ಸರ್. ವಿಜ್ಞಾನ ಎಷ್ಟು ಸತ್ಯವೋ ಜ್ಞಾನವೂ ಅಷ್ಟೇ ಸತ್ಯ. ಆ ಜ್ಞಾನದ ಮೂಲವೇ ಭಗವಂತ, ಅವನಿದ್ರೇ ಮಿಕ್ಕಿದ್ದೆಲ್ಲ. ತೇಜೇಶ್ವರಿ ಅಂತ ಸರ್. ಥ್ಯಾಂಕ್ ಯು ಸರ್. ಮೈಸೂರಿಂದ, ಮೈಸೂರು ಕೊಂಪು ನಗರ. ಪ್ರತಿ ವರ್ಷ ಬರ್ತೀವಿ. ಪ್ರತಿ ವರ್ಷ ನಾವು ಹುಟ್ಟಿದಾಗಿಂದನೂ ಬರ್ತಾ ಇದ್ದೀವಿ. ಪ್ರತಿ ವರ್ಷ ಅಲ್ಲ, ಪ್ರತಿ ವರ್ಷ ನಾವು ಇದು ಸಂಪ್ರದಾಯ ನಾವು ಪಾಲಿಸ್ಬೇಕು. ಈ ಸಂಪ್ರದಾಯ ಉಳಿಸ್ಬೇಕು, ಪಾಲಿಸ್ಬೇಕು, ಭಕ್ತಿ ಇರಬೇಕು. ನಮ್ಗೆ ಒಳ್ಳೇದಾಗದೆ ನಾವು ಬರಬೇಕು. ಪಂಚಷಷ್ಠಿ ವಿಶೇಷ ಏನು ನಿಮ್ಮ ಪ್ರಕಾರ? ಯಾವ ರೀತಿ ಪೂಜೆಗಳು ನಡೆಯುತ್ತೆ? ಅಲ್ಲೇ ಹುತ್ತಕ್ಕೆ ತನಿ ಎರೆಯೋದು, ಪೂಜೆ ಮಾಡೋದು, ಇದು ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು. ಅದು ನಾವು ಮಾಡಬೇಕು. ಒಂದು 5 ವರ್ಷ ಇಲ್ಲಿ ಜಾತ್ರೆಗಳಾಗಿರಲಿಲ್ಲ, ಷಷ್ಠಿ ನಡೀತಾ ಇರಲಿಲ್ಲ. ಇದು ದೇವಸ್ಥಾನ ಹೊಸದಾಗಿದೆ, ಕೆಲಸಗಳು ನಡೀತಾ ಇತ್ತು, ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇತ್ತು. ಈಗ ಚೆನ್ನಾಗಿ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಬರೋದು ಭಕ್ತರಿಗೆ ಏನು ಹೇಳಿಕ್ಕೆ ಬಯಸ್ತೀರಾ? ಅಲ್ಲ, ಎಲ್ಲರೂ ಪ್ರತಿಯೊಬ್ಬರು ಭೇಟಿ ಕೊಡುವಂಥ ದೇವಸ್ಥಾನ. ಭೇಟಿ ಕೊಡಿ, ದರ್ಶನ ಮಾಡಿ, ಒಳ್ಳೆಯದಾಗತ್ತೆ.